ಆ್ಯಂಡ್ 200 ರೂಪಾಯಿ ಎಲ್ಲಿ ಸಿಕ್ಕೈತೆ ಅಂತ ನಮ್ಮ ಅಮ್ಮಂಗೆ ಇವಾಗ ನೀಟಾಗಿ ಕರೆಕ್ಟಾಗಿ ಹೇಳ್ತೀನಿ. ಮಾ ಇದು 200 ರೂಪಾಯಿ ಎಲ್ಲೂ ಸಿಕ್ಕಿಲ್ಲ, ಅದು ನಿನ್ನ ಪರ್ಸಿಂದ. ತಾನೇ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಲೇ. ನಾನು ಇವಾಗ ಇಷ್ಟೊತ್ತು ಟೈಮ್ ಎಷ್ಟಾಯಿತು ಅಂದರೆ ಟೈಮ್ ನೋಡಿ 10:30 ಆಯ್ತಾ ಬಂತು ಟೈಮು. ನಾನು ನಾಷ್ಟ ತಿಂದಿಲ್ಲ. ಪೂಜೆ ಎಲ್ಲ ಮಾಡಿಬಿಟ್ಟು ಫುಲ್ಲು ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ತಿನ್ನಬೇಕಾಯ್ತು ಇವತ್ತು. ಇನ್ನೇನು ಊಟ ನಮ್ಮಮ್ಮ ಇನ್ನೇನು ಮಾಡಿರ್ತಾರೆ ಅಡುಗೆ ಮನೇಲಿ ಬಂದು ನೋಡಿದ್ರೆ. ಚಪಾತಿ ಆ್ಯಂಡ್ ಇಲ್ಲೇನು ಪಲ್ಯ ಮಾಡಿಕೋರೆ, ತೊಂಡೆಕಾಯಿ ಪಲ್ಯ. ಇದನ್ನು ಇವಾಗ ತಿನ್ನಬೇಕು. ಪ್ಲೇಟ್ ತಗೊಂಡು ಇವಾಗ ಇದು ತಿಂದ್ಬಿಟ್ಟು ಮಾಮೂಲಿ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇವತ್ತೊಂದು ವ್ಲಾಗು ಆ್ಯಂಡ್ ಇವತ್ತೊಂದು ಕಂಟೆಂಟ್ ಇದೆ, ಅದು ಸೂಪರಾಗಿದೆ, ಹೋಗ್ತಾ ಇರ್ತೀನಿ. ಅದು ನಮ್ಮ ಅಮ್ಮನ ಗೊತ್ತಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಅಮ್ಮನ ಜೊತೆ ಮಾಡೋದು. ಏನು ಮಾಡೋದು ಅಂತ ಅಂದರೆ ನೋಡೋಣ. ಒಂದು ಪ್ರ್ಯಾಂಕ್ ಮಾಡಬೇಕು ನಮ್ಮ ಅಮ್ಮನ ಮೇಲೆ, ಮಾಡೋಣ. ಅದು ಯಾವುದು ಅಂದರೆ ಹೋಗ್ತಾ ಹೇಳ್ತೀನಿ. ಸಕ್ಕತ್ತಾಗಿದೆ ಅದೊಂದು ಪ್ರ್ಯಾಂಕ್. ಆಚೆ ಕಡೆ ಹೋಗಿ ಬಂದು ಮಾಡಬೇಕು ಒಳಗಡೆ. ಇವಾಗ ಊಟ ತಿಂದ್ಬಿಟ್ಟು ಇವಾಗ ತಾನೇ ಮಾವಿನ ಹಣ್ಣು ತಿಂತಾಯಿದ್ದೀನಿ. ನಮ್ಮ ಅಮ್ಮನೂ ತಿಂತಾವ್ರೆ. ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡಲ್ಲ, ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಇನ್ನೂ ಕೂತಿದ್ದೀನಿ. ಇನ್ನೇನು 12 ಕಾಲು ಅಲ್ವಮ್ಮ ಟೈಮು? 12 ಕಾಲು ಆಯಿತು. ಒಂಚೂರು ಸ್ವಲ್ಪ ಹೊತ್ತು ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಮ್ಮಮ್ಮ ಇವಾಗ ತಾನೇ ಬಟ್ಟೆ ಒಗಿತಿದ್ದಾರೆ. ಇನ್ನೇನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಇವಾಗ. ಆ್ಯಂಡ್ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಮಾ ಅಂಗಡಿಗೆ ಹೋಗಿ ಬರ್ತೀನಿ, ತಿಂಡಿ ತಗೊಂಡು ಹೋಗಿ ಬರೋಣ. ಲೆಟ್ಸ್ ಗೋ. ಅಂಗಡಿಗೆ ಹೋಗಿ ತಿಂಡಿ ತಗೊಂಡು ಬರೋಣ. ಆ್ಯಂಡ್ ಇವಾಗ ಅಂಗಡಿಗೆ ಹೋಗಿ ತಿಂಡಿ ತಗೊಂಡು ಬರೋಣ. ಆ್ಯಂಡ್ ಇವತ್ತಿನ ವಿಡಿಯೋ ಟಾಪಿಕ್ ಟಾಪಿಕ್ ಅಂತ ಹೇಳೋಕ್ಕಾಗಲ್ಲ. ಇದು ಬಂದುಬಿಟ್ಟು ನಾನು ಇವತ್ತು ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿದ್ನಲ್ಲ, ಆ ಪ್ರ್ಯಾಂಕ್ ಬಂದುಬಿಟ್ಟೆ 200 ರೂಪೀಸು ಎಲ್ಲೋ ಆಚೆಗಡೆ ಎಲ್ಲೋ ಸಿಕ್ತು ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಅಂಗಡಿಗೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಅಮ್ಮನ ಪರ್ಸಿಂದ ತೊಗೊಂಡಿದ್ದು. ಇದೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವತ್ತು. ಇದೊಂದು ದೊಡ್ಡ ತಪ್ಪು ಮಾಡಿದೆ. ಇದೊಂದು ಪ್ರ್ಯಾಂಕ್ ಮಾಡಬೇಕಂತ ಇತ್ತು, ಆದರೆ ನಮ್ಮ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ. ಹೋಗಿ ತೋರಿಸ್ತೀನಮ್ಮ, ರೋಡಲ್ಲಿ ಸಿಕ್ತು ಅಂತ ಹೇಳ್ತೀನಿ. ಬನ್ನಿ ನೋಡೋಣ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹೋಗಿ ಬರಬೇಕಲ್ಲ, ಸ್ವಲ್ಪ ಹೊತ್ತು ಹಿಂಗೆ ಹೋಗಿ ಬಂದುಬಿಟ್ಟು ಬಂದುಬಿಟ್ರೆ ನಮ್ಮ ಅಮ್ಮಂಗೆ ಇದು ಬಂದುಬಿಡ್ತೇನೋ ಡೌಟ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲೆಲ್ಲ ಸಿಕ್ತು ಅಂದ್ಬಿಟ್ಟು ರೋಡಲ್ಲಿ ಸಿಕ್ತು ಅಮ್ಮ 200 ರೂಪಾಯಿ ಅಂತ ತೊಗೊಂಡೋಗಿ ಕೊಟ್ಬಿಟ್ಟು ತೋರ್ಸೋಣ ಹೇಗಂತ ನಮ್ಮ ಅಮ್ಮಂಗೆ. ನೋಡೋಣ 200 ರೂಪಾಯಿ ಕೊಡೋಣ. ನೋಡಿ 200 ರೂಪಾಯಿ ಸಿಕ್ಕಿದೆ ಅಂದರೆ ಎಲ್ಲರಿಗೂ ತಾನೇ ಖುಷಿ ಆಗಲ್ದೇ ಇರುತ್ತೆ. ಆ್ಯಂಡ್ ಇವಾಗ ಹೋಗಿದ ತಕ್ಷಣ ಅಮ್ಮ 200 ರೂಪಾಯಿ ಸಿಕ್ತು ಕಣಮ್ಮ ರೋಡಲ್ಲಿ ಅಂತ ಪ್ರ್ಯಾಂಕ್ ಮಾಡೋಣ. ಇದನ್ನು ನಮ್ಮಮ್ಮ ನಂಬ್ತಾರ ನಂಬಲ್ವಾ ಅಂತ ನೋಡೋಣ. ಇವತ್ತಿನ ವಿಡಿಯೋ ಇದೆ, ನೋಡೋಣ ನಮ್ಮಮ್ಮ ಬೈತಾರ ಬೈಯಲ್ವಾ ಇನ್ನು ನೋಡಬೇಕು. ಮೇಲ್ಗಡೆ ಬಟ್ಟೆ ಒಣಗಾಕೋಕೆ ಹೋದಾಗ ಹೋಗ್ಬೇಕಿನ್ನ. ನಮ್ಮನ್ನ ಕರೆಯೋಣ ಆಚೆ ಬಾ ಅಂತ. ಒಂದೇ ನಿಮಿಷ ಆಚೆ ಬಾಯ್ಲಿ ರೋಡಲ್ಲಿ 200 ರೂಪಾಯಿ ಸಿಕ್ತು. ನೋಡಿ ನಮ್ಮ ಅಮ್ಮಂಗೆ ಎಷ್ಟು ಖುಷಿ ಆಗುತ್ತೆ 200 ರೂಪಾಯಿ ಸಿಕ್ತಾಗ. ನೋಡಿ ಇಲ್ಲಿ 200 ರೂಪಾಯಿ ಸಿಕ್ಕೈತೆ, ಖುಷಿ ಆಗ್ಲಿಲ್ವಾ ನಿಂಗೆ? 200 ರೂಪಾಯಿ ಸಿಕ್ಕೈತೆ ನೋಡಿ ಇವತ್ತು, ಫುಲ್ ಮಜಾ. 200 ರೂಪಾಯಿನೇ ಸಿಗ್ಲಿ, 200 ರೂಪಾಯಿ ಕಳ್ಕೊಂಡಿರೋದು ನೋವು ಎಷ್ಟಿರುತ್ತೆ ಹೇಳು. ಅದೆಲ್ಲ ಹೇಳ್ಬೇಡ. ಇದು ನೋಡಿಲ್ಲಿ 200 ರೂಪಾಯಿ ಸಿಕ್ಕೈತೆ, ಖುಷಿ ಇಲ್ವಾ? ನಾನು ಖುಷಿ ಇಲ್ಲಪ್ಪ, ಬೇರೆ ದುಡ್ಡು ಖುಷಿ ಪಡಬಾರ್ದು. ನಾವು ಸ್ವಂತ ದುಡ್ಡು, ನಮ್ಮ ದುಡ್ಡು ಆದ್ರೆ ಖುಷಿ ಪಡ್ಬೋದು. ಅದಕ್ಕಿರೋ ಖುಷಿ ಸಿಕ್ಕಿರೋ ದುಡ್ಡಲ್ಲಿ ಇರೋಲ್ಲ ಯಾವತ್ತು. ಇನ್ನೊಬ್ಬರದ್ದು ಯಾವತ್ತು ಆಸೆ ಪಡಬೇಡ. ಖುಷಿನೇ ಆಗ್ಲಿಲ್ವಾ ನಿಂಗೆ? ನಾನು ಖುಷಿ ಇಲ್ಲ. 200 ರೂಪಾಯಿ ಸಿಕ್ಕೈತೆ. ಬೇರೆ ಟೈಮ್ ಸಿಕ್ಕಿದಾಗೆಲ್ಲ ರೋಡಲ್ಲಿ ಬೇರೆ ಟೈಮ್ ಅಂದ್ರೆ ಕಾಣದೆ ಅವ್ರು ಗೊತ್ತಿಲ್ಲದೆ ಹಾಕ್ಬಿಟ್ಟು ಹೋಗಿದ್ರೆ ತಗೊಳ್ಳೋಣ. ಸರಿ 200 ರೂಪಾಯಿ ಸಿಕ್ಕೈತೆ, ಒಳಗಡೆ ಇಟ್ಟಿರ್ತೀನಿ.
ಸರಿ ಆಯ್ತು. 200 ರೂಪಾಯಿ ಸಿಕ್ಕೈತೆ ಇವತ್ತು ಫುಲ್ಲು ಮಜಾ. ಆ್ಯಂಡ್ ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ ಇದು ಪ್ರ್ಯಾಂಕ್ ಅಂತ. ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ನೋಡಿ, 200 ರೂಪಾಯಿ ಸಿಕ್ಕೈತೆ ಅಂತ ಹೇಳ್ತಿದ್ದೀನಿ ನಮ್ಮ ಅಮ್ಮಂಗೆ. ಆದರೆ ಇದು ಪ್ರ್ಯಾಂಕ್ ಅಂತ ಗೊತ್ತೇ ಐತಿಲ್ಲ. ನಮ್ಮಮ್ಮ ಬರೀ ಬೇರೆಯವರು ನೋಡಿ, ಎಲ್ಲರ ಅಮ್ಮಂದಿರು ಹಿಂಗೆ ಇರ್ತಾರೆ. ಬೇರೆಯವ್ರ ಪಾಪ ಕಷ್ಟ ಹೆಂಗಿರ್ತಾರೆ ಅದನ್ನು ಒಂದು ತಿಳ್ಕೊಬೇಕಲ್ಲ. ನಾವು ಸುಮ್ಮನೆ ರೋಡಲ್ಲಿ ಸಿಕ್ಕೈತೆ ಅಂತ ಎತ್ಕೊಬಾರ್ದು. ಆದರೂ ನೋಡಿ ನಮ್ಮಮ್ಮ 200 ರೂಪಾಯಿ ಸಿಕ್ಕೈತೆ ಅಂತ ಒಂದು ಬುದ್ಧಿ ಮಾತು ಹೇಳ್ತು. ರೋಡಲ್ಲಿ ಸಿಕ್ಕೈತೆ ಪಾಪ ಅವರೆಷ್ಟು ಕಷ್ಟಪಟ್ಟಿರ್ಬೋದು ಅಂತ ಹೇಳೋರು ನೋಡಿ. ಇದು ತಾಯಿ ಅಂದರೆ ಸಲ್ಯೂಟ್ ಎಲ್ಲರ ತಾಯಿಗೆ. ಇವಾಗ ಬಂದಮೇಲೆ ಅಮ್ಮ ಇದೊಂದು ಪ್ರ್ಯಾಂಕ್ ಅಮ್ಮ, ನಿಂದ ಪರ್ಸಿಂದನೇ ತೊಗೊಂಡು ಸುಮ್ಮನೆ ಹಿಂಗೆ ಹೇಳಿದಷ್ಟೇ ಅಂತ ಹೇಳೋಣ. ನೋಡೋಣ ನಮ್ಮಮ್ಮ ಏನು ರೆಸ್ಪಾನ್ಸ್ ಕೊಡ್ತಾರೆ ನೋಡೋಣ. ಆ್ಯಂಡ್ 200 ರೂಪಾಯಿ ಎಲ್ಲಿ ಸಿಕ್ಕೈತೆ ಅಂತ ನಮ್ಮ ಅಮ್ಮಂಗೆ ಇವಾಗ ನೀಟಾಗಿ ಕರೆಕ್ಟಾಗಿ ಹೇಳ್ತೀನಿ. ಮಾ ಇದು 200 ರೂಪಾಯಿ ಎಲ್ಲೂ ಸಿಕ್ಕಿಲ್ಲ, ಅದು ನಿನ್ನ ಪರ್ಸಿಂದ ತೊಗೊಂಡೋಗಿ ನಿನಗೆ ಪ್ರ್ಯಾಂಕ್ ಮಾಡ್ಬೇಕಂತ ಇವತ್ತು ಮಾಡಿದ್ದಿದ್ದು ಮಾ. ಹಿಂಗನ್ಸ್ತು ಮಾ ಪ್ರ್ಯಾಂಕು. 200 ರೂಪಾಯಿ ಸಿಕ್ತು ಅಂತ. ನಿನ್ನ ಮಕ್ಕಕ್ಕೆ ಯಾರು 200 ರೂಪಾಯಿ ಬಿಸಾಕ್ತಾರೆ ಅದೇ ಅಂದ್ಕೊಂಡೆ ನಾನು. ಮಕ್ಕಕ್ಕೆ ಯಾರು ಹೋಗಿ 200 ರೂಪಾಯಿ ಬಿಸಾಕ್ಬಿಟ್ಟು ಹೋಯ್ತಾರೆ ಅಂತ ನೋಡಿ. 200 ರೂಪಾಯಿ ಪ್ರ್ಯಾಂಕ್ ಮಾಡೋಣ ಅಂದರೆ ಫಸ್ಟು ನಮ್ಮಮ್ಮ ಹೇಳೋದೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಇದೆಲ್ಲ ಹೇಳ್ತಾರೆ ನೋಡಿ. ಬೇರೆ ಟೈಮ್ ಸಿಕ್ಕಿದಾಗ ಎಷ್ಟು ಖುಷಿ ಪಡ್ತಾರೆ ಅದು ತೋರ್ಸೋಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾರೆ. 1000 ರೂಪಾಯಿ ಆ ಥರ ಸಿಕ್ತಾಗಲ್ಲ. ಇಂಥ ಟೈಮಲ್ಲಿ ನಾನು ಯಾವಾಗ ವೀಡಿಯೋ ಮಾಡ್ತೀನಿ ಅನ್ನೋವಾಗೆ ಬೇಕು ಅಂತಲೇ ಬುದ್ಧಿ ಮಾತು ಹೇಳೋ ಥರ ಹೇಳ್ತಾರೆ ನನಗೆ ನಮ್ಮಮ್ಮ ನೋಡಿ. ಆದರೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಪ್ರ್ಯಾಂಕು ಗಾನ್ ರಾಂಗ್ ಆಗೋಯ್ತು. ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ಇವತ್ತು ಮಾಡಬೇಕಂತ ಅಂದ್ಕೊಂಡಿದ್ದೆ ಪ್ರ್ಯಾಂಕು ನಮ್ಮ ಅಮ್ಮಂಗೆ 200 ರೂಪಾಯಿ. ಅದು ನಮ್ಮ ಅಮ್ಮನ ಪರ್ಸಲ್ಲಿ ಹೋಗಿ ನಾನು ತಗೊಂಡು ಸುಮ್ಮನೆ ತಿಂಡಿ ತೊಗೊಂಬರ್ತೀನಿ ಅಂತ ಹೋಗಿದ್ದಿದ್ದು. ಆದರೆ ನಮ್ಮ ಅಮ್ಮಂಗೆ ಗೊತ್ತಾಯಿತು ಅಂದರೆ ಗಾನ್ ರಾಂಗ್. ನಮ್ಮ ಅಮ್ಮ ನಂಬಲಿಲ್ಲ. ಬರೀ ಬುದ್ಧಿ ಮಾತು ಹೇಳೋದೇ ಇದಾಗೋಯ್ತು. ನಮ್ಮ ಅಮ್ಮ ಬರೀ ಅದೇ ಹೇಳೋದು ನೋಡಿ. ಇವತ್ತಿನ ಪ್ರ್ಯಾಂಕ್ ಹೀಗಿತ್ತು. ಇವಾಗ